ಹಾಯ್ ಹಲೋ, ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಕತೆ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಈಗ ಹೃದಯವು ಬಯಸಿದೆ ನಿನ್ನನ್ನೇ ಕಥೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ. ಅಂದು ಇಚ್ಛಾ ಪೊಲೀಸ್ ಇನ್ಸ್ಪೆಕ್ಟರ್ ಕಪಿ ಮುಷ್ಟಿಯಿಂದ ತಪ್ಪಿಸಿಕೊಳ್ಳಲು ಭುವನ್ ಕಟ್ಟಿದ್ದ ಲಕ್ಷಾಂತರ ಮೌಲ್ಯದ ಚಿನ್ನದ ಮಾಂಗಲ್ಯವನ್ನು ಮಹಿಳಾ ಪೇದೆಗಳಿಗೆ ದಾನದ ರೂಪದಲ್ಲಿ ಕೊಟ್ಟಿದ್ದಳು. ತಾಳಿ ಬಿಚ್ಚಿಟ್ಟು 1 ವರ್ಷದ ಮೇಲಾದರೂ ತಾಳಿಯನ್ನು ಕೊರಳಿಗೆ ಹಾಕಿಕೊಳ್ಳುವ ಮನಸ್ಸು ಮಾಡಿರಲಿಲ್ಲ. ಅದೇ ಇಚ್ಛಾ ಭರತ್ ಹೆಸರಿನ ತಾಳಿ 1-2 ದಿನ ತನ್ನ ಕೊರಳಿಂದ ತಪ್ಪಿ ಹೋಗಿದ್ದಕ್ಕೆ ಕಂಬನಿ ಮಿಡಿಯುತ್ತಿದ್ದಾಳೆ. ಇದೇ ಅಲ್ಲವೇ ಪ್ರೀತಿ ಎಂದರೆ? ನಿನ್ನ ತಾಳಿ ಎಲ್ಲೂ ಹೋಗಿಲ್ಲ, ನನ್ನ ಹತ್ರನೇ ಸೇಫ್ ಆಗಿದೆ. ನಿನ್ನನ್ನು ಆಪರೇಷನ್ ಥಿಯೇಟರ್ಗೆ ಶಿಫ್ಟ್ ಮಾಡಿದ ಮೇಲೆ ತಾಳಿ ಕಾಲುಂಗ್ರ ತೆಗೆದು ನನ್ನ ಕೈಗೆ ಕೊಟ್ಟಿದ್ರು ಅಷ್ಟೆ. ಅದಕ್ಕೆ ಯಾಕೆ ಕಣ್ಣೀರು ಎಂದು ಅವಳ ಕಣ್ಣೀರು ಒರೆಸಿದ. ಅವಳ ಭಾವುಕತೆ ಕಂಡು ಭರತ್ ಮನವು ಮೃದುವಾಗಿತ್ತು. ಭುವನ್ ಕಟ್ಟಿದ ತಾಳಿಯನ್ನು ಲಂಚ ರೂಪವಾಗಿ ಲೇಡಿ ಕಾನ್ಸ್ಟೇಬಲ್ ಬಳಿಗೆ ಕೊಟ್ಟು ಬಂದ ವಿಚಾರವನ್ನು ಅವಳೇ ಶ್ರುತಿಯ ಬಳಿ ಹೇಳಿದ್ದನ್ನು ಕೇಳಿದ್ದವನಿಗೆ ಅವಳೆಷ್ಟು ತನ್ನನ್ನು ಪ್ರೀತಿಸುವಳು ಎಂದು ಪದೇ ಪದೇ ಸಾಬೀತಾಗುತ್ತಲೇ ಇತ್ತು. ಅವಳನ್ನು ತನ್ನ ಎದೆಗೆ ಒರಗಿಸಿಕೊಂಡು, ನಾನೇ ನೀನೆದುರು ಇರುವಾಗ ಜೀವ ಇಲ್ಲದ ಆ ತಾಳಿಗೆ ಯಾಕೆ ಬೆಲೆ ಕೊಡ್ತೀಯ ಇಚ್ಛಾ? ನಾನು ನಿನ್ನ ಜೊತೆಗೆ ಇದ್ದೀನಿ ತಾನೆ. ಹಾಸ್ಪಿಟಲ್ನಿಂದ ಹೋದ್ಮೇಲೆ ಒಳ್ಳೆ ದಿನ ನೋಡಿ ತಾಳಿ ಹಾಕ್ಕೊಂಡ್ರೆ ಆಯಿತು ಎಂದು ಸಮಾಧಾನ ಹೇಳಿದರೂ ಅವಳ ಮನಸ್ಸಿಗೆ ನೆಮ್ಮದಿ ಇಲ್ಲ. ಇಚ್ಛಾ, ಈಗ ಸಿಟಿಯಲ್ಲೆಲ್ಲ ತಾಳಿ ತೆಗೆದಿಡೋದೆ ಫ್ಯಾಷನ್ ಆಗಿದೆ. ಅವ್ರಿಗೇನಾದರೂ ಆಗಿದೆಯಾ? ಇಲ್ಲ ತಾನೆ. ಹಾಗೆ ನನಗೂ ಏನೂ ಆಗೋದಿಲ್ಲ. ಅಂಬಿಕಾನ ಒಳಗೆ ಕಳಿಸ್ತೀನಿ, ಬೇಗ ಹೊರಗೆ ಬಾ ಎಂದು ಅವಳನ್ನು ಬಿಟ್ಟು ಹೊರಗೆ ಹೋದನು. ಅಂಬಿಕಾ ಒಳಗೆ ಬಂದ ಮೇಲೂ ಇಚ್ಛಾಳ ರಗಳೆ ನಡೆದೇ ಇತ್ತು. ಅವಳು ಒಂದಿಷ್ಟು ಸಮಾಧಾನ ಮಾಡಿದರೂ ಕೇಳದೇ ಇದ್ದಾಗ, ವೇದಿಕಾ ಅಕ್ಕ ಮದುವೆಯ ಮಾರನೇ ದಿನವೇ ತಾಳಿ ಬಿಚ್ಚಿಟ್ಟಿದ್ರು. ಭರತಣ್ಣನಿಗೆ ಅದರಿಂದ ಏನೂ ತೊಂದರೆ ಆಗಿಲ್ಲ. ಸತ್ತಿದ್ದು ವೇದಿಕಾ ಅಕ್ಕ. ಅವ್ರು ತಾಳಿ ಹಾಕಿದ್ದು ಒಂದೇ ಸಲ. ಆ ದಿನ ಆ ತಾಳಿಗೋಸ್ಕರ ಗಂಡ ಹೆಂಡತಿ ನಡುವೆ ದೊಡ್ಡ ಜಗಳಾಣೆ ನಡೆದಿತ್ತು. ಭರತಣ್ಣ ವೇದಿಕಾ ಅಕ್ಕನ ಕೆನ್ನೆಗೆ ಹೊಡೆದಿದ್ರು. ಈ ತಾಳಿನ ಹಾಕೋದಕ್ಕೆ ಯಾರು ಹೇಳಿದ್ದು ಅಂತ ಭರತಣ್ಣ ಕೂಗಾಡಿ ತಾವೇ ವೇದಿಕಾ ಅಕ್ಕನ ಕೊರಳಿಂದ ಬಿಚ್ಚಿದ್ರು. ಆವತ್ತು ವೇದಿಕಾ ಅಕ್ಕ ಭರತಣ್ಣನ ಕೈಯಿಂದ ತಾಳಿ ಕಸ್ಕೊಂಡು ಅದನ್ನು ಸುಟ್ಟಾಕಿದ್ರು. ಚಿನ್ನದ ಮಾಂಗಲ್ಯ ಬೆಂಕಿಯಲ್ಲಿ ಬೇಯ್ತಾ ಇದ್ರು. ಭರತಣ್ಣ ಕೈ ಹಾಕಿ ತೆಗೆದುಕೊಂಡಿದ್ರು. ಪಾಪ ಭರತಣ್ಣ ಕೈ ಸುಟ್ಟು ಹೋಗಿತ್ತು. ವೇದಿಕಾ ಅಕ್ಕ ಒಳ್ಳೆಯವರಲ್ಲ. ಭರತಣ್ಣನ ಕಂಡ್ರೆ ಆಗ್ತಿರ್ಲಿಲ್ಲ. ಭರತಣ್ಣನಿಗೂ ಅವರನ್ನು ಕಂಡ್ರೆ ಆಗ್ತಿರ್ಲಿಲ್ಲ. ಊರಲ್ಲಿದ್ದ ದೊಡ್ಡ ಅಮ್ಮೋರಿಗೆ ಇದೆಲ್ಲ ಏನೂ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದಾಗೆಲ್ಲ ಭರತಣ್ಣನಿಗೆ ಬೈತಾ ಇದ್ರು. ಗಲಾಟೆ ಆದ ಮಾರನೇ ದಿನ ದೊಡ್ಡಮ್ಮೋರು ವೇದಿಕಾ ಅಕ್ಕನ ತವ್ರ ಮನೆಯವರೆಲ್ಲ ಬಂದು ಪಂಚಾಯಿತಿ ಮಾಡಿ ಭರತಣ್ಣನಿಗೆ ಎಲ್ಲ ಬೈದಿದ್ರು. ಯಾರು ಏನು ಹೇಳಿದ್ರು ಭರತಣ್ಣ ಮಾತಾಡದೆ ನಿಂತಿದ್ರು. ವೇದಿಕಾ ಅಕ್ಕನ ಜೊತೆ ಮದುವೆ ಆದಮೇಲೆ 1 ದಿನ ಕೂಡ ಭರತಣ್ಣ ನೆಮ್ಮದಿಯಾಗಿರಲಿಲ್ಲ. ಎಷ್ಟೋ ದಿನ ಅವ್ರ ಮನೆಗೆ ಬರ್ತಾನೆ ಇರಲಿಲ್ಲ. ತುಂಬ ನೊಂದಿದ್ದಾರೆ ಭರತಣ್ಣ. ನೀವು ಬಂದಮೇಲೇ ಪಾಪುನ ಎತ್ಕೊಳ್ತಾ ಇರೋದು, ಇಲ್ಲ ಅಂದರೆ ಹತ್ರ ಕೂಡ ಹೋಗ್ತಾ ಇರಲಿಲ್ಲ ಎಂದು ಏನೇನೋ ಹೇಳಿದವಳು ಇಚ್ಛಾಳ ಅಚ್ಚರಿ ತುಂಬಿದ ಮೊಗ ನೋಡಿ ಬಾಯಿ ಮುಚ್ಚಿಕೊಂಡಳು. ಇಚ್ಛಾಳ ಅಚ್ಚರಿಯ ಮೊಗ ಕಂಡ ಮೇಲೆ ಭರತ್ ಇದ್ಯಾವುದನ್ನು ಹೇಳಿರಲಿಲ್ಲವೇನೋ ಎಂದು ಅಂದಾಜಾಗಿತ್ತು. ಅವನು ಮುಚ್ಚಿಟ್ಟಿರುವ ಸತ್ಯವನ್ನು ತಾನೇ ಬಯಲು ಮಾಡುವೆನೇನೋ ಎಂದು ಹೆದರಿ ಅಲ್ಲಿಂದ ಹೋಗಲು ನೋಡಿದಳು. 1 ನಿಮಿಷ ಇರು ಅಂಬಿಕಾ. ಏನು ಹೇಳಿದೆ ನೀನು? ಭರತ್ ಮಗು ಹತ್ರ ಕೂಡ ಹೋಗ್ತಿರ್ಲಿಲ್ವಾ? ಅವನು ತುಂಬ ನೊಂದಿದ್ದಾನ? ವೇದಿಕಾ ಕೊರಳಿಂದ ಅವನೇ ತಾಳಿ ತೆಗೆದ್ನಾ? ಯಾಕೆ, ಏನಾಗಿತ್ತು ಅವ್ರ ನಡುವೆ ಎಂದು ಕೇಳತೊಡಗಿದ ಇಚ್ಛಾಳ ಪ್ರಶ್ನೆಗೆ ಉತ್ತರ ಕೊಡಲು ತಡಕಾಡುವಂತಾಗಿತ್ತು ಅವಳ ಸ್ಥಿತಿ. ಅಕ್ಕ, ನನಗೇನು ಗೊತ್ತಿಲ್ಲ ಅಕ್ಕ. ನಮ್ಮೆದುರು ಅವರೇನೂ ಹೇಳಿಲ್ಲ. ಹೀಗೆ ಅವ್ರ ಜಗಳ ನನ್ನ ಕಿವಿಗೆ ಬಿದ್ದಿದ್ದನ್ನು ಹೇಳಿದೆ. ನಾನಿದೆಲ್ಲ ನಿಮ್ಮ ಹತ್ರ ಹೇಳಿದೆ ಅಂತ ಭರತಣ್ಣನ ಹತ್ರ ಹೇಳಬೇಡಿ. ಅವರಿಗೆ ನನ್ನ ಮೇಲೆ ಕೋಪ ಬರುತ್ತಷ್ಟೆ. ಅವರನ್ನು ಚೆನ್ನಾಗಿ ನೋಡ್ಕೊಳ್ಳಿ
ಅಷ್ಟೇ ನಾನು ನಿಮ್ಮ ಹತ್ರ ಬೇಡೋದು ಎಂದು ಕೈ ಮುಗಿದು ಬೇಡಿಕೊಂಡು ಇಚ್ಛಾಳನ್ನು ಅಲ್ಲೇ ಬಿಟ್ಟು ಹೊರ ನಡೆದಳು. ಅಂಬಿಕಾ ಹೋಗಿ ಭರತ್ ಒಳ ಬಂದರೂ ಇಚ್ಛಾ ಹಾಗೆ ನಿಂತಿದ್ದಳು. ಏನಾಯ್ತು ಇಚ್ಛಾ ಎಂದು ಅವ ಕೇಳುತ್ತಲೇ ಅವನ ಕೊರಳಿಗೆ ಜೋತು ಬಿದ್ದು ಅವನ ಕೆನ್ನೆಗೆ ಮುತ್ತಿಟ್ಟು ಸಾರಿ ಎಂದಳು. ಅವಳಿಂದ ದೊರೆತ ಅನಿರೀಕ್ಷಿತ ಸಿಹಿ ಕಾಣಿಕೆಯನ್ನು ಕಣ್ಣರಳಿಸಿ ಆಸ್ವಾದಿಸುತ್ತಾ, ಇಚ್ಛಾ, ಜ್ವರಗಿರ ಏನಾದರೂ ಬಂದಿದ್ಯಾ, ಹೇಗೆ ನೀನಾಗಿಯೇ ಮುತ್ತು ಕೊಡ್ತಾ ಇದೆಯಾ ಎಂದು ಅವಳ ಹಣೆ ಮುಟ್ಟಿ ಪರೀಕ್ಷಿಸಿದ. ನಿನ್ನ ಮೊದಲ ಹೆಂಡತಿ ವೇದಿಕಾಗಿಂತ ನಾನು ಜಾಸ್ತಿ ರೊಮ್ಯಾಂಟಿಕ್ ಆಗಬೇಕಲ್ಲ, ನೀನು ಒಂದು ಮುತ್ತು ಕೇಳಿದರೆ 10 ಮುತ್ತು ಕೊಟ್ಟಿದ್ಲು ಅಲ್ವಾ, ಅದಕ್ಕೆ ನಾನಾಗಿಯೇ ಒಂದು ಮುತ್ತಾದರೂ ಕೊಡೋಣ ಅಂತ. ಹೌದು, ನಿನ್ನ ಮೊದಲ ಹೆಂಡತಿ ವೇದಿಕಾ ನನಗಿಂತ ಜಾಸ್ತಿ ರೊಮ್ಯಾಂಟಿಕ್ ಅಲ್ವಾ, ಎಷ್ಟು ರೊಮ್ಯಾಂಟಿಕ್ ಅವಳು, ನೀನು ಕೂಡ ಹಾಗೆ ಅಲ್ವಾ, ಜೋಡಿ ಸರಿ ಇರುತ್ತೆ ಎಂದು ಮೆಲ್ಲಗೆ ಹೇಳಿಕೊಂಡವಳ ಹೊಟ್ಟೆ ಭಗಭಗ ಎಂದಿತ್ತು. ನಿನಗಿಂತಲೂ ತುಂಬ ರೊಮ್ಯಾಂಟಿಕ್, ನಿನಗೆಲ್ಲ ಅವಳ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ, ಅಷ್ಟು ರೊಮ್ಯಾಂಟಿಕ್. ಸಾಧಾರಣದವರಿಗೆ ತಡ್ಕೊಳ್ಳೋದು ಕಷ್ಟ. ನನ್ನಂಥವನೇ ನಡುಗು ಹೋಗಿದ್ದೆ ಅವಳಿಂದ. ಕೊನೆಯ ಮಾತು ಸಣ್ಣಗೆ ಹೇಳಿದನಾದರೂ ಅವಳ ಕಿವಿ ತಲುಪಿಯಾಗಿತ್ತು. ತಾನು ಅಂದುಕೊಳ್ಳುವುದಕ್ಕಿಂತ ಬೇರೆ ಏನೋ ನಡೆದಿದೆ ಭರತ್ ಜೀವನದಲ್ಲಿ. ತನ್ನ ಹಾಗೆ ಅವನು ಕೂಡ ಏನಾದರೂ ಹಿಂಸೆ ಅನುಭವಿಸಿದರೆ ಎಂಬ ಗೃಹಿಕೆ ಮನದಲ್ಲಿ ಮೂಡಿದಾಗ ನಡುಗಿದಳು. ಇಲ್ಲ, ಹಾಗೆಲ್ಲ ಏನೂ ಇಲ್ಲ, ಭರತ್ ತುಂಬ ಸ್ಟ್ರಾಂಗ್, ಅವನನ್ನು ವೇದಿಕಾ ಏನು ಮಾಡೋದಕ್ಕಾಗುತ್ತೆ ಎಂದು ಪ್ರಶ್ನಿಸಿಕೊಂಡವಳ ಮನಸ್ಸು, ನೀನು ಕೂಡ ಅವನಂತೆಯೇ ಸ್ಟ್ರಾಂಗ್ ಅಲ್ವಾ, ಮತ್ತೆ ನೀನ್ಯಾಕೆ ಭುವನ್ನ ಕೈಗೆ ಸಿಕ್ಕಿ ನರಳಿದೆ, ಅವನು ಕೂಡ ನಿನ್ನಂತೆ ಯಾವುದಾದರೂ ಅಸಹಾಯಕ ಸ್ಥಿತಿ ತಲುಪಿದರೆ ಎಂದುಕೊಂಡು ಅಂದಿನ ತನ್ನ ಸ್ಥಿತಿ ನೆನೆದು ಸಣ್ಣದಾಗಿ ಬೆವರಿದಳು. ವಾಶ್ರೂಮಲ್ಲಿ ಟೆಂಟ್ ಹಾಕೋ ಪ್ಲ್ಯಾನ್ ಏನಾದರೂ ಇದೆಯಾ, ಇದ್ರೆ ಹೇಳು, ಸುಮ್ಮನೆ ವಾರ್ಡ್ಗೆ ಕೊಡೋ ಹಣ ಆದರೂ ಉಳಿಯುತ್ತೆ ಎಂದಾಗ ಅವನ ಮೇಲೆ ಕೆಂಗಣ್ಣು ಬಿಟ್ಟು ನಿಧಾನವಾಗಿ ಮುಂದೆ ಹೊರಟವಳ ಬಲವಂತವಾಗಿ ಎತ್ತುಕೊಂಡು ಹೊರಟ. ಅಂಬಿಕಾಳ ಆರೈಕೆಯಲ್ಲಿ, ಭರತ್ನ ಪ್ರೀತಿ ತುಂಬಿದ ಕಾಳಜಿಯಲ್ಲಿ ಅಮ್ಮ ಮಗಳು ದಿನದಿಂದ ದಿನಕ್ಕೆ ಚೇತರಿಸಿಕೊಂಡು ಡಿಸ್ಚಾರ್ಜ್ ಆಗಿದ್ದರು. ಅವರನ್ನು ಬಿಟ್ಟು ಅಂಬಿಕಾ ಆಗಲೇ ಮನೆ ಸೇರಿದಳು ಅವರನ್ನು ಸ್ವಾಗತಿಸಲು. ಭರತಣ್ಣ, ನೀವು ಮಗು ಜೊತೆ ಇಚ್ಛಾ ಅಕ್ಕನ ಹತ್ರ ನಿಂತ್ಕೊಳ್ಳಿ, ನಿಮ್ಮ ಸಂಸಾರಕ್ಕೆ ಅಂಟಿರೋ ಪೀಡೆಗಳೆಲ್ಲ ತೊಲಗೋಗ್ಲಿ ಎಂದು ದೃಷ್ಟಿ ತೆಗೆಯಲು ತಟ್ಟೆ ಹಿಡಿದು ಬಂದಳು ಅಂಬಿಕಾ. ಇಕ್ಷಿತಾಳನ್ನು ಎತ್ತಿಕೊಂಡಿದ್ದ ಭರತ್ ತನ್ನ ಪಕ್ಕದಲ್ಲಿ ಇದ್ದವಳ ನೋಡಿದ. ತನ್ನಿಂದ ಅಂತರ ಕಾಯ್ದುಕೊಂಡು ನಿಂತಿದ್ದ ಇಚ್ಛಾಳ ನಡು ಹಿಡಿದು ತನ್ನ ಬಳಿ ಎಳೆದುಕೊಂಡು ಹಾಗೆ ಹಿಡಿದುಕೊಂಡು, ಈಗ ಸರಿ ಇದೆ ಅಲ್ವಾ ಅಂಬಿಕಾ, ನಮ್ಮಿಬ್ಬರ ಜೋಡಿ, ಈಗ ದೃಷ್ಟಿ ತೆಗೆ ಎಂದ ಇಚ್ಛಾ ಎಡೆಗೆ ನೋಡಿ ನಗುತ್ತಾ. ಅಂಬಿಕಾ ರಘು ಮುಸಿ ಮುಸಿ ನಗುತ್ತಿದ್ದರೆ ಇಚ್ಛಾ ಸಂಕೋಚದಿಂದ ಹಿಡಿಯಷ್ಟಾಗಿದ್ದಳು. ಬಿಡು ಭರತ್, ಅವರಿಬ್ರು ಏನು ಅಂದ್ಕೊಳ್ಳೋದಿಲ್ಲ ಹೇಳು ಎಂದು ಅವನ ಕಿವಿಯಲ್ಲಿ ಉಸಿರಿ ಅವ ಕೈಯಿಂದ ಬಿಡಿಸಿಕೊಳ್ಳಲು ಒದ್ದಾಡಿದಳು. ರಘು, ಅಂಬಿಕಾ, ನಾನು ನನ್ನ ಹೆಂಡ್ತಿನ ಹೀಗಿಟ್ಕೊಂಡಿದ್ರೆ ನಿಮ್ಗೇನಾದರೂ ಅನ್ನಿಸ್ತಾ, ಏನೂ ಇಲ್ಲ ಅಲ್ವಾ ಎಂದಾಗ ಬಾಯಿಗೆ ಕೈ ಅಡ್ಡ ಇಟ್ಟು ನಗುತ್ತಾ, ಇಲ್ಲ ಅಣ್ಣ, ನಿಮ್ಮಿಬ್ಬರದ್ದು ಒಳ್ಳೆ ಜೋಡಿ ಅನಿಸುತ್ತೆ ಅಷ್ಟೆ ಎಂದ ರಘು. ಇದಪ್ಪ ಮಾತು ಅಂದರೆ, ಗೊತ್ತಾಯ್ತಾ ನಿನಗೆ ಎಂದು ಅವಳನ್ನು ಇನ್ನಷ್ಟು ತನ್ನ ಬಳಿ ಎಳೆದುಕೊಂಡ. ಅಂಬಿಕಾ ನಗುತ್ತಲೇ ಮೂವರನ್ನು ಸೇರಿಸಿ ದೃಷ್ಟಿ ತೆಗೆದಳು. ಇಕ್ಷಿತಾ ತಟ್ಟೆಯನ್ನೇ ನೋಡುತ್ತಾ ತನ್ನ ಕೈ ಮುಂದೆ ಚಾಚಿ ಎಳೆದುಕೊಳ್ಳುವ ಪ್ರಯತ್ನದಲ್ಲಿ ಇದ್ದಳು. ಇರು ಮುದ್ದು, ಹಾಗೆಲ್ಲ ಕೈ ಹಾಕ್ಬೇಡ ಎಂದು ಮಗುವಿನ ಕೈಯನ್ನು ಹಿಡಿದುಕೊಂಡಳು. ಅಮ್ಮ ತನಗೆ ಆಟ ಆಡಲು ಬಿಡುತ್ತಿಲ್ಲ ಎಂದು ಕೋಪದಿಂದ ಕುಸುಕುಸು ಅನಿಸತೊಡಗಿತು ಮುದ್ದು ಮರಿ. ಭರತಣ್ಣ, ಮಗುನ ಇಲ್ಕೊಡಿ, ಅಕ್ಕನಿಗೆ ಜಾಸ್ತಿ ಹೊತ್ತು ನಿಲ್ಲೋದಕ್ಕೆ ಕಷ್ಟ ಆಗ್ಬೋದು ಎಂದಾಗ ಮಗುವನ್ನು ರಘು ಕಡೆ ಚಾಚಿದ. ಇಕ್ಷಿತಾ ಭರತ್ನ ತೋಳನ್ನು ಗಟ್ಟಿಯಾಗಿ ಹಿಡಿದು ತಾನು ನಿನ್ನನ್ನು ಬಿಟ್ಟು ಯಾರ ಜೊತೆಗೂ ಹೋಗುವುದಿಲ್ಲ ಎಂಬಂತೆ ಹಠ ಹಿಡಿದಳು. ಬಾರೋ ಮುದ್ದು ಮರಿ, ನಾನು ಎತ್ಕೋತೀನಿ, ಎಷ್ಟು ದಿನ ಆಯಿತು ಮುದ್ದು, ಮನೆಗೆ ಬಾರದೆ, ಬಾ ಪುಟ್ಟ ಎಂದು ಎತ್ತಲು ಹೋದ ರಘು ಕೈ ದೂಡಿ ಅಪ್ಪ ಎನ್ನುತ್ತಾ ಭರತನ್ನೇ ಅಂಟಿಕೊಂಡಳು. ಇರಲಿ ಬಿಡು ರಘು, ನನ್ನ ಮಗಳಿಗೆ ನಾನೇ ಬೇಕು, ನೀನು ಹೋಗು ಕುಡಿಯೋದಕ್ಕೆ ಜ್ಯೂಸ್ತಾ ಎಂದು ಅವನನ್ನು ಒಳಗೆ ಕಳುಹಿಸಿ, ನನ್ನ ಹೆಂಡತಿಗೂ ನಾನೇ ಬೇಕು ಅಲ್ವಾ ಇಚ್ಛಾ ಎಂದು ತಾನು ಹಿಡಿದ ಅವಳ ಸೊಂಟದ ಕಡೆ ಕೈ ತೋರಿದ.
ನಾನೇನೂ ಹೇಳಿಲ್ಲ, ನೀನೇ ನನ್ನನ್ನು ಹಿಡ್ಕೊಂಡಿದ್ದು ಎಂದು ಅವನ ಕೈಯಿಂದ ಬಿಡಿಸಿಕೊಂಡು ನಿಧಾನಕ್ಕೆ ಒಳಗೆ ಹೋದಳು. ಸೋಫಾದ ಮೇಲೆ ಕೂತು ಭರತ್, ನನ್ನ ತಾಳಿ ಎಲ್ಲಿದೆ, ಈಗಲಾದರೂ ಕೊಡು. ಮಾಂಗಲ್ಯ ತನ್ನ ಕೊರಳು ಸೇರದೆ ಅವಳಿಗೆ ಸಮಾಧಾನವಿಲ್ಲ. ಈಗ ತಾನೇ ಹಾಸ್ಪಿಟಲ್ನಿಂದ ಬಂದಿದೆಯಾ, ಜ್ಯೂಸ್ ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸ್ನಾನ ಮುಗಿಸು, ಆಮೇಲೆ ತಾಳಿ ಕೊಡ್ತೀನಿ ಎಂದಾಗ ಮನಸ್ಸಿಲ್ಲದ ಮನಸ್ಸಿನಿಂದ ಕೂದಳು. ಇಚ್ಛಾಳ ಕೈ ಹಿಡಿದು ಕೆಳಗಿನ ರೂಮಿಗೆ ಕರೆದುಕೊಂಡು ಹೋಗಿ, ಇಚ್ಛಾ, ನೀನು ಪೂರ್ತಿ ಹುಷಾರಾಗೋ ತನಕ ಮೇಲಿನ ರೂಮ್ಗೆ ಹೋಗೋದು ಬೇಡ. ಮೇಲೆ ಕೆಳಗೆ ಓಡಾಡೋದು ಕಷ್ಟ ಆಗುತ್ತೆ. ಪಾಪು ತೊಟ್ಟಿಲು ಕೂಡ ಕೆಳಗೆ ಶಿಫ್ಟ್ ಮಾಡ್ತೀನಿ, ನಿನ್ನ ಬಟ್ಟೆ ಕೂಡ ಇಲ್ಲೇ ಇದೆ ಎಂದು ಅವಳನ್ನು ಬೆಡ್ ಮೇಲೆ ಕೂರಿಸಿ ಮಗಳನ್ನು ಅವಳ ಪಕ್ಕ ಮಲಗಿಸಿದ. ರಘು ತಂದುಕೊಟ್ಟ ಜ್ಯೂಸ್ ಭರತ್ ಕುಡಿಯುವಾಗ ಕಣ್ಣರಳಿಸಿ ನೋಡಿದ ಇಕ್ಷು ಅಂಬೆಗಾಲಿಡುತ್ತಾ ಭರತ್ ಬಳಿ ಬಂದು ಅವನನ್ನು ಎಳೆಯಿತು. ಜ್ಯೂಸ್ ಕುಡಿಯುತ್ತಲೇ ಅವಳನ್ನು ಎತ್ತಿಕೊಂಡು, ಏನೋ ಮುದ್ದು, ಅಪ್ಪ ಎತ್ಕೋಬೇಕಾ ನಿನಗೆ ಎಂದ. ಅವನು ಎತ್ತಿಕೊಂಡಲ್ಲಿಂದಲೇ ಬಾಗಿ ಜ್ಯೂಸ್ ಲೋಟ ಎಳೆಯತೊಡಗಿದಳು. ಇರು 1 ನಿಮಿಷ ಪುಟ್ಟ, ಜ್ಯೂಸ್ ಕುಡಿದ್ಬಿಡ್ತೀನಿ ಎನ್ನುತ್ತಾ ಜ್ಯೂಸ್ ಕುಡಿಯತೊಡಗಿದ. ಅಪ್ಪ ತನಗೆ ಕೊಡುತ್ತಿಲ್ಲ ಎನ್ನುವ ಕೋಪಕ್ಕೆ ಅವನ ಶರ್ಟ್ ಎಳೆದು ಹಿಡಿದು ಅವನ ಹೊಟ್ಟೆ ಎದೆಯ ಮೇಲೆಲ್ಲ ಹತ್ತಿ ಜ್ಯೂಸ್ ಕೊಡು ಎಂದು ಅವನು ಜ್ಯೂಸ್ ಲೋಟ ಹಿಡಿದ ಕೈಯನ್ನು ಬಾಗಿದಳು. ಭರತ್, ಅವಳಿಗೆ ಜ್ಯೂಸ್ ಬೇಕಂತೆ, ಅದಕ್ಕೆ ಅಷ್ಟು ಹಠ ಮಾಡ್ತಿದ್ದಾಳೆ ಎಂದಳು ಇಚ್ಛಾ. ನನಗೇಗೆ ಅರ್ಥ ಆಗಬೇಕು ಪುಟ್ ಕಂದನ ಮಾತು ಎನ್ನುತ್ತಾ ಮಗುವನ್ನು ಸರಿಯಾಗಿ ಹಿಡಿದುಕೊಂಡು ಚೂರು ಚೂರು ಜ್ಯೂಸ್ ಕುಡಿಸತೊಡಗಿದ. ಆರೆಂಜ್ ಜ್ಯೂಸನ್ನು ಒಂದು ಸಿಪ್ ಮಾಡಿ ಹುಳಿ ಎನಿಸಿ ಮುಖ ಕಿವುಚಿದಳು. ನನ್ನ ಮಗಳಿಗೆ ಜ್ಯೂಸ್ ಹುಳಿಯಾಯ್ತಾ ಪುಟ್ಟ, ಹಾಗಿದ್ರೆ ಬೇಡ ಇದು ಎಂದು ತಾನೇ ಕುಡಿಯುವಂತೆ ಗ್ಲಾಸ್ ಮೇಲೆ ಎತ್ತುತ್ತಲೇ ನನಗೆ ಕೊಡು ಎನ್ನುವಂತೆ ಹತ್ತಿರ ಬಂದಳು. ಮೊದಲ ಬಾರಿ ಮುಖ ಕಿವುಚಿದರೂ ಎರಡನೇ ಬಾರಿ ಚೂರು ಜ್ಯೂಸ್ ಕುಡಿದು ನೋಡಿ ಸಣ್ಣಗೆ ಮುಖ ಕಿವುಚುತ್ತಾ ಮತ್ತೆ ಜ್ಯೂಸ್ಗಾಗಿ ಕೈ ಚಾಚಿದಳು. 4-6 ಗುಟುಕು ಜ್ಯೂಸ್ ಕುಡಿದ ಮೇಲೆ ಇಕ್ಷು ಕಿಲಕಿಲ ನಕ್ಕು ಭರತ್ನ ತೋಳು ಏರಿ ಅವನ ಮೊಗ ಮುದ್ದಿಸಿದಳು. ನನ್ನ ಮಗಳು ಎಷ್ಟು ಮುದ್ದು, ನಿನಗಪ್ಪ ಅಂದ್ರೇ ಇಷ್ಟ ಅಲ್ವಾ, ಈ ಅಮ್ಮ ನಿನಗೆ ಇಷ್ಟ ಇಲ್ಲ ಅಲ್ವಾ ಮಗಳೇ ಎಂದ ಇಚ್ಛಾಳನ್ನು ರೇಗಿಸುವಂತೆ. ಅಮ್ಮ ಮಗಳು ಸುಮಾರು ದಿನಗಳಿಂದ ದೂರವೇ ಇದ್ದ ಕಾರಣ ಭರತನ್ನೇ ಜಾಸ್ತಿ ಹಚ್ಚಿಕೊಂಡಿತ್ತು ಮಗು. ಅವನಿಗೆ ಹೌದು ಎಂಬಂತೆ ಮಗು ಕೂಡ ನಕ್ಕಾಗ ಇಚ್ಛಾಗೆ ಏನೋ ಸಂಕಟ. ನನ್ನ ಮುದ್ದು ನೀನು ಎಂದು ಮಗುವನ್ನು ಎತ್ತಿಕೊಂಡು ಮುದ್ದಾಡುತ್ತಾ ಆಗಾಗ ಇಚ್ಛಾಳನ್ನು ಕೆಣಕುವಂತೆ ನೋಟ ಬೀರುತ್ತಿದ್ದ. ಅವಳನ್ನು ಕೆಣಕಿ ಅವಳ ಕೋಪ ನೋಡುವುದು ಎಂದರೆ ಏನು ಖುಷಿನೋ ಏನೋ. ಇಕ್ಷು ಕೂಡ ಅಪ್ಪನಿಗಿಂತ ತಾನು ಏನೂ ಕಡಿಮೆ ಇಲ್ಲ ಎನ್ನುವಂತೆ ಅವನನ್ನು ಮುದ್ದಿಸುತ್ತಾ ಆಗ ತಾನೇ ಮೂಡಿದ ತನ್ನ ಪುಟ್ಟ ಹಲ್ಲುಗಳಿಂದ ಅವನ ಕೆನ್ನೆಗೆ ಜೋರಾಗಿ ಕಚ್ಚಿದಳು. ಅಯ್ಯೋ, ಮಗಳು ಕೂಡ ಅಮ್ಮನಂತೆಯೇ ಕಚ್ಚಿ ಕಚ್ಚಿ ನನಗೊಂದು ಗತಿ ಮಾಡುತ್ತೆ. ಇಚ್ಛಾ, ಇದೆಲ್ಲ ನಿಂದೆ ಟ್ರೈನಿಂಗ್ ಅಲ್ವಾ, ನೋಡು ನನ್ನ ಕೆನ್ನೆ ಹೇಗಾಗಿದೆ ಅಂತ. ಅಮ್ಮ ಮಗಳು ಸರಿಗಿದ್ದೀರಾ, ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಅನ್ನೋದು ಸುಮ್ಮನೆನಾ, ನನ್ನ ಕೆನ್ನೆ ಹೋಯ್ತು ಎಂದು ಕೆನ್ನೆ ಉಜ್ಜಿಕೊಳ್ಳುತ್ತಾ ಇಚ್ಛಾಳನ್ನೇ ದುರುಗುಟ್ಟಿದ. ಅವನ ಸ್ಥಿತಿ ನೋಡಿ ಅವಳು ಬಿದ್ದು ಬುದ್ದು ನಗುತ್ತಿದ್ದರೆ ಇವನಿಗೆ ಎಷ್ಟು ಉರಿಯಬೇಡ ಹೇಳಿ. ಆಗ ಬಾರಿಸ್ಕೋಪ್ ತಗೋತಿದ್ದೆ, ನನ್ನ ಮಗಳು ನನ್ನನ್ನೇ ಜಾಸ್ತಿ ಪ್ರೀತಿಸೋದು ಅಂತ. ಈಗ ಗೊತ್ತಾಯ್ತಾ ಯಾರು ಯಾರನ್ನ ಜಾಸ್ತಿ ಪ್ರೀತಿಸೋದು ಅಂತ ಎಂದು ಮತ್ತೆ ನಕ್ಕಳು. ಮುದ್ದು, ನೀನು ಅಮ್ಮನ ಜೊತೆ ಸೇರಬೇಡ, ಊರಿಗೆಲ್ಲ ಹಂಚೋ ಅಷ್ಟಿರೋ ಅವಳ ಕೊಬ್ಬನ್ನ ನಿನಗೂ ಅನಿಸ್ತಾಳೆ. ಅಮ್ಮ ಮಗಳು ಇನ್ನೊಂದು ಸಲ ನನಗೆ ಕಚ್ಚಿದ್ರೆ ನಾಯಿ ಗೂಡು ಮಾಡಿ ಇಬ್ಬರನ್ನು ಅದರೊಳಗೆ ಕಟ್ ಹಾಕ್ತೀನಿ. ನಾನು ನಾಯಿ ಸಾಕದೇ ಇರೋದಕ್ಕೆ 2 ನಾಯಿಗಳು ಇಲ್ಲೇ ಇದೆ ಎಂದು ಗೊಣಗಿ ಇಕ್ಷಿತಾಳನ್ನು ಕೆಳಗೆ ಇಳಿಸುತ್ತಿದ್ದಂತೆ ಜೋರಾಗಿ ಅತ್ತು ಕಿರುಚಿ ಎತ್ತಿಕೋ ಎಂದು ಕೈ ಮೇಲೆ ಮಾಡಿತು. ನನಗೆ ಬೇರೆ ಕೆಲಸ ಇದೆ ಪುಟ್ಟ, ಅಂಬಿಕಾ ನಿನ್ನನ್ನು ನೋಡ್ಕೋತಾಳೆ, ಪ್ಲೀಸ್ ಮುದ್ದು ಎಂದು ಗೋಗರೆದರೆ ಮಗುವಿಗೆ ಏನು ಅರ್ಥವಾದೀತು. ಅದರದ್ದು ಒಂದೇ ಹಠ, ಅಪ್ಪನೇ ಬೇಕು ಎಂದು. ಇಚ್ಛಾ, ನೀನು ಮತ್ತು ನಿನ್ನ ಮಗಳು ಇಬ್ರಿಗೂ ಕೊಬ್ಬು ಸಿಕ್ಕಾಪಟ್ಟೆ ಇದೆ. ಇರಲಿ ಎಷ್ಟು ದಿನ ಕೊಬ್ಬು ಮಾಡ್ತೀರಾ ಅಂತ ನಾನು ನೋಡ್ತೀನಿ. ಇಚ್ಛಾ ನಗುತ್ತಿರುವುದೇ ಅವನ ಸಂಕಟಕ್ಕೆ ಕಾರಣ.
ಇಕ್ಷಿತಾಳನ್ನು ಎತ್ತಿಕೊಂಡು ಅತ್ತ ಇತ್ತ ಹೋಗುತ್ತಾ ಮಗುವನ್ನು ಮಲಗಿಸುವಂತೆ ಹೆಗಲ ಮೇಲೆ ಹಾಕಿಕೊಂಡು ತಟ್ಟತೊಡಗಿದ. ಮಗುವಿಗೆ ಓಡಾಡಿ ಸುಸ್ತಾಗಿದ್ದ ಕಾರಣ ಆಗಲೇ ಕಣ್ಣು ಉಜ್ಜಿಕೊಳ್ಳುತ್ತಿದ್ದರಿಂದ ಸ್ವಲ್ಪ ಹೊತ್ತಿಗೆಲ್ಲ ನಿದ್ದೆ ಮಾಡಿತು. ಮಗು ಮಲಗಿತು ಎಂದು ಅವಳನ್ನು ಮಲಗಿಸಲು ಹೊರಟಾಗ ಮತ್ತೆ ಎದ್ದು ಅಳತೊಡಗಿದಳು. ಭರತ್, ಅವಳನ್ನು ನೀನು ಎದೆ ಮೇಲೆ ಮಲಗಿಸ್ಕೊ, ಬೇಗ ಮಲಗ್ತಾಳೆ, ಆಮೇಲೆ ಬೇಕಾದರೆ ಅವಳನ್ನು ಕೆಳಗೆ ಮಲಗಿಸು ಎಂದು ಬೆಡ್ ಮೇಲೆ ಮಲಗಿಕೊಂಡಿದ್ದ ಇಚ್ಛಾ ಹೇಳಿದಳು. ಅವಳ ಸಲಹೆಯಂತೆ ಬೆಡ್ ಮೇಲೆ ಮಲಗಿ ಕುಸುಕುಸು ಅನ್ನುತ್ತಿದ್ದ ಇಕ್ಷುವನ್ನು ತನ್ನ ಎದೆಯ ಮೇಲೆ ಮಲಗಿಸಿಕೊಂಡ. ಮಲಗಿದ ಚೂರು ಹೊತ್ತಿಗೆಲ್ಲ ಚಾಚಿದ ಅವನ ತೋಳ ಮೇಲೆ ಇಚ್ಛಾ ತಲೆ ಇಟ್ಟು ಮಲಗಿದಾಗ ಅವನಿಗೂ ನೆಮ್ಮದಿ. ತೋಳಲ್ಲಿ ಇದ್ದಂತೆ ಅವಳನ್ನು ಬಳಸಿ ಮಲಗಿದವನಿಗೂ ಒಳ್ಳೆಯ ನಿದ್ದೆ ಆವರಿಸಿತು. ಮುಂದುವರಿಯುವುದು.